ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ವಾರದ ಆಗುಹೋಗಿನ ಬಗ್ಗೆ, ಈ ವಾರ ಯಾವ ರಾಶಿಯವರಿಗೆ ಲಾಭದಾಯಕವಾಗಿದೆ, ಯಾವ ರಾಶಿಯವರು ಎಚ್ಚರಿಕೆಯ ಹೆಜ್ಜೆ ನೀಡತಕ್ಕಂಥದ್ದು ಅಂತೇಳಿ ತಿಳಿಸ್ಕೊಡ್ತೇನೆ. ದಿನಾಂಕ 23ನೇ ತಾರೀಕಿನಿಂದ 29ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದ ಬಗ್ಗೆ ತಿಳಿಸ್ಕೊಡತಕ್ಕಂಥದ್ದು. ವಿಶ್ವಾಸ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ಈ ವಾರದ ಪಂಚಾಂಗದ ಫಲ. ಪ್ರಮುಖವಾಗಿ ದಿನಾಂಕ 26ನೇ ತಾರೀಕು ಬುಧವಾರ ಸುಬ್ರಹ್ಮಣ್ಯನ ಷಷ್ಠಿ ಇದೆ. ಪ್ರತಿ ಮಾಸದಲ್ಲೂ 2 ಬಾರಿ ಷಷ್ಠಿ ಬರುತ್ತೆ, ಒಂದು ಕೃಷ್ಣ ಪಕ್ಷದಲ್ಲಿ, ಶುಕ್ಲ ಪಕ್ಷದಲ್ಲಿ. ಆ ದಿನ ವಿಶೇಷವಾಗಿ ನಾಗಗಣಗಳಿಗೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯನ್ನ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ. ಆದರೆ ಈ ಸುಬ್ರಹ್ಮಣ್ಯನ ಷಷ್ಠಿಯ ದಿನ ತುಂಬಾ ವಿಶೇಷವಾಗಿ ಇಡೀ ಕರ್ನಾಟಕದಾದ್ಯಂತ ಜನಗಳು ಸುಬ್ರಹ್ಮಣ್ಯನ ಆರಾಧನೆ ಯಥೇಚ್ಛವಾಗಿ ಮಾಡತಕ್ಕಂಥದ್ದು. ಈ ಸುಬ್ರಹ್ಮಣ್ಯನ ಷಷ್ಠಿಯಂದು ಈ ತಪ್ಪು ಮಾಡಿದರೆ ಖಂಡಿತವಾಗಿಯೂ ನಾಗದೇವರ ಶಾಪಗೊಳಗಾಗ್ತೀರಾ. ಪ್ರತಿಯೊಬ್ಬರು ಏನು ಮಾಡ್ತೀರಾ, ಸುಬ್ರಹ್ಮಣ್ಯನ ಷಷ್ಠಿಯಂದು ಉತ್ತಮ ನೋಡ್ಕೊಂಡು ಹೋಗಿ ಅದಕ್ಕೆ ಕುಂಕುಮವನ್ನ, ಅಷ್ಟಮನ್ನ, ಗೆಜ್ಜೆ ವಸ್ತ್ರವನ್ನು ಯಥೇಚ್ಛವಾಗಿ ಎಲ್ಲ ಕೂಡ ತುಂಬಿಡ್ತೀರ. ಯಾವುದಾದ್ರೂ ಶಾಸ್ತ್ರದಲ್ಲಿ ಅರ್ಶನವನ್ನ, ಕುಂಕುಮವನ್ನ, ಹರಿದ್ರ ಕುಂಕುಮವನ್ನ ಉತ್ತರೊಳಗೆ ಹಾಕ್ಬೇಕು, ದೇವರಿಗೆ ಈ ತರ ಪೂಜೆ ಮಾಡಬೇಕು ಅಂತ ಎಲ್ಲಿಯೂ ಕೂಡ ಸೂಚನೆ ಇಲ್ಲ. ಯಾರು ಈ ರೀತಿ ಮಾಡ್ಕೊಳ್ತಾರೋ ಅವರಿಗೆ ಸರ್ಪವಿನ ಶಾಪ ಕಾಡಿಸುತ್ತೆ. ಯಾವುದೇ ಕಾರಣಕ್ಕೂ ಯಾರೂ ಕೂಡ ಕೆಮಿಕಲ್ ಮಿಶ್ರಿತವಾಗಿರತಕ್ಕಂತಹ ಹರಿದ್ರವನ್ನ, ಕುಂಕುಮವನ್ನ ಉತ್ತದರೊಡೆ ಆಗತಕ್ಕಂಥದ್ದಾಗಿರ್ಬೋದು, ಉತ್ತದರೊಡೆ ಯಥೇಚ್ಛವಾಗಿ ಗೆಜ್ಜೆ ವಸ್ತ್ರವನ್ನ, ಹಣ್ಣುಗಳನ್ನು ಹಾಕತಕ್ಕಂಥದ್ದಾಗಿರ್ಬೋದು, ಈ ತಪ್ಪುಗಳನ್ನು ಯಾರು ಕೂಡ ಮಾಡಬೇಡಿ. ಎಂದಾದರೂ ನಾಗರಾವೋ ಅಥವಾ ದೇವಗಣದ ಹಾವುಗಳು ನೀವು ಕೊಡತಕ್ಕಂತಹ ಫಲವನ್ನು ಸ್ವೀಕರಿಸಬಹುದೇ. ತುಂಬ ಜನ ಹೋಗ್ತಿರ್ತೀವಿ ಪೂಜೆಗೆ ಅಂತ ಹೇಳಿ, ಏನು ಮಾಡ್ತೀರಾ, ಒಂದು ಉತ್ತ ಇರುತ್ತೆ, ಉತ್ತಕ್ಕೆ ಒಂದು 1/4 kg, ಅರ್ಧ kg ಕುಂಕುಮ ತೆಗೆದುಕೊಂಡು ಉತ್ತರೋಡೆ ಹಾಕತಕ್ಕಂಥದ್ದು, ಅದರೊಡೆ ಯಥೇಚ್ಛವಾಗಿ ಹಾಲನ್ನು ತನಿ ಎರಿತೀರಾ. ಇನ್ನೂ ತುಂಬ ಜನ ಗೆಜ್ಜೆ ವಸ್ತ್ರನ ಒಡೆ ಹಾಕ್ತೀರಾ, ಬಾಳೆಹಣ್ಣನ್ನು ಒಳಗೆ ಹಾಕ್ತೀರಾ. ಎಂದಾದರೂ ಸರ್ಪ ಬಾಳೆಹಣ್ಣನ್ನು ತಿನ್ನೋದು ನೋಡಿದ್ದೀರಾ? ಅದು ನಮ್ಮ ಥರ ಜೀವಿಯೇ ತಾನೆ. ಪ್ರತಿಯೊಂದು ಅರಿಶಿನ ಮತ್ತು ಕುಂಕುಮ ಈಗ ಬಳಸತಕ್ಕಂಥದ್ದು ಸಂಪೂರ್ಣ ಕೆಮಿಕಲ್ ಮಿಶ್ರಿತವಾಗಿರುತ್ತೆ. ನೀವು ಅದಕ್ಕೆ ಯಥೇಚ್ಛವಾಗಿ ನಾಗದ ಮೇಲೆ ಹಾಕಿದ್ರೆ, ಅದು ಉತ್ತರೊಡೆ ನಾಗರಾವಿದೆ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಅಷ್ಟಮನ್ನು ಯಥೇಚ್ಛವಾಗಿ ಹಾಕ್ತಾ ಹೋದ್ರೆ ಅದಕ್ಕೆ ಹಾನಿಯಾಗತ್ತೆ. ಯಾವ ಪ್ರಾಣಿಗೆ ನಾವು ಹಾನಿ ಮಾಡ್ತಾ ಹೋಗ್ತೀವೋ ಅದೇ ದೊಡ್ಡ ಕರ್ಮ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಪುಣ್ಯ ಸಂಪಾದನೆಯನ್ನು ಮಾಡಬೇಕು ಅಂತ ಇರತಕ್ಕಂಥ ಕರ್ಮವನ್ನು ಕಳ್ಕೊಳ್ಬೇಕು ಅಂತ ಬಂದು ಮತ್ತಿನ್ಯಾವುದೋ ಕರ್ಮವನ್ನ ನಿಮ್ಮ ತಲೆ ಮೇಲೆ ನೀವೇ ಕಟ್ಕೊಳ್ಳೋ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ಯಾವ ಥರ ಆರಾಧನೆ ಮಾಡಬೇಕು ಸುಬ್ರಹ್ಮಣ್ಯ ಷಷ್ಠಿ ಅಂತ ಕೇಳಿದ್ರೆ, ಉತ್ತದ ಬಳಿ ಹೋಗಿ ಶುದ್ಧಿಯಾದ ನೀರನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ ಉತ್ತಕ್ಕೆ ಶುದ್ಧದ ನೀರುಗಳನ್ನು ತನಿಯರಿರಿ. ಶುದ್ಧ ನೀರನ್ನು ಎರೆಯತಕ್ಕಂಥ ತನಿಯೇ ಪವಿತ್ರತೆಯನ್ನು ಕೊಡತಕ್ಕಂಥದ್ದು. ಮತ್ತೆ ನಮ್ಮಲ್ಲಿಯೂ ಕೂಡ ಶುದ್ಧ ಸಹಿತವಾಗಿ ಧನಾತ್ಮಕ ಶಕ್ತಿಯನ್ನು ತಂದು ಕೊಡತಕ್ಕಂಥದ್ದು. ಏನೂ ಮಾಡಬೇಡಿ, ಒಂದು ಕೊಡದಷ್ಟು ನೀರು ತೆಗೆದುಕೊಂಡು ಹೋಗಿ, ಒಂದು ಚೊಂಬಷ್ಟು ನೀರು ತೆಗೆದುಕೊಂಡು ಹೋಗಿ ಆ ಉತ್ತಕ್ಕೆ ಸಂಪೂರ್ಣವಾಗಿ ನೀರಿನಲ್ಲಿ ಅಭಿಷೇಕ ಮಾಡೋ ರೀತಿ ಎಲ್ಲ ರೀತಿ ನೀರನ್ನು ಹಾಕಿ, ತದನಂತರ ಒಂದು ಧೂಪವನ್ನು ಮಾಡಿ, ದಯವಿಟ್ಟು ಅಲ್ಲಿ ಇಡಕ್ಕೆ ಹೋಗಬೇಡಿ, ದೂರದಲ್ಲಿ ಧೂಪವನ್ನು ತೆಗೆದಿಡಿ. 2 ಬಾಳೆಹಣ್ಣು ನೈವೇದ್ಯವನ್ನು ಮಾಡಿ, ಆ ನೈವೇದ್ಯ ಮಾಡತಕ್ಕಂಥ ಬಾಳೆಹಣ್ಣನ್ನು ನೀವೇ ಪ್ರಸಾದ ಅಂತ ಸ್ವೀಕರಿಸಿ, ಅಥವಾ ಬಡವರು ಯಾರ್ಯಾರು ತೆಗೆದುಕೊಂಡು ಹೋಗ್ಕೊಡಿ. ತದನಂತರ ಒಂದು ಮಂಗಳಾರತಿ ಮಾಡಿ ಆ ಪ್ರಸಾದ ಸ್ವೀಕರಿಸಿ ಮನೆಗೆ ಬನ್ನಿ. ಖಂಡಿತವಾಗಿಯೂ ಸುಬ್ರಹ್ಮಣ್ಯನ ಅನುಗ್ರಹ ನಿಮಗೆ ಯಥೇಚ್ಛವಾಗಿ ಆಗತ್ತೆ. ಇಲ್ಲ ನಾನು ಅಭಿಷೇಕವನ್ನೇ ಮಾಡಬೇಕು, ಸುಬ್ರಹ್ಮಣ್ಯನ ಯಥೇಚ್ಛವಾಗಿ ಅರಿಶಿನ ಹಾಕಿ, ಹೂಗಳನ್ನು ಹಾಕಿ ನನ್ನ ಮನಸ್ಥಿತಿ ಸಂತುಷ್ಟಗೊಳಿಸಬೇಕು ಅಂತಿದ್ರೆ, ಹಳ್ಳಿ ಕಟ್ಟೆ ಕಡೆ ತುಂಬ ಸರ್ಪಗಳ ವಿಗ್ರಹಗಳು ಕಾಣಿಸುತ್ತೆ. ತುಂಬ ಜನ ಪ್ರತಿಷ್ಠಾಪನೆ ಆದಮೇಲೆ ಅಲ್ಲಿ ಹೋಗಿ ನೋಡೋದೂ ಇಲ್ಲ. ಆ ದೇವರಿಗೆ ಷೋಡಶೋಪಚಾರ ಪೂಜೆ ಇರಲಿ, ಒಂದು ತೊಟ್ಟು ನೀರಾಕ ಅಭಿಷೇಕವನ್ನು ಕೂಡ ಮಾಡೋದಿಲ್ಲ. ಅದಕ್ಕಿಂತ ದೊಡ್ಡ ಕರ್ಮ ಇನ್ಯಾವುದೂ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಕರ್ಮವನ್ನು ಕಳ್ಕೊಳ್ಳೋಕೆ ಹೋಗಿ ಇನ್ನು ಯಥೇಚ್ಛವಾಗಿ ಯಾವ ವಿಚಾರದಲ್ಲಿ ಕರ್ಮವನ್ನು ಮನುಷ್ಯ ಪಡೆದುಕೊಳ್ತಿದ್ದಾನೆ ಅಂತ ಹೇಳಿ. ತುಂಬ ಜನಕ್ಕೆ ಭಾವನೆ ಇದ್ರೆ, ಇಲ್ಲ ನಾನು ಭಗವಂತನಿಗೆ ಹಾಲನ್ನಾಕಿ ಅಭಿಷೇಕ ಮಾಡಿ, ರುದ್ರವನ್ನೆಲ್ಲ ಮಿಶ್ರಿತ ಮಾಡಿ, ಧೂಪ ದೀಪ ನೈವೇದ್ಯ ಮಾಡಿದ್ರೆ ಮಾತ್ರ ನನಗೆ ಮನಸ್ಸಿಗೆ ಸಮಾಧಾನವಾಗುತ್ತೆ ಷಷ್ಠಿ ಅಂದು ಅಂತ ನಿಮ್ಮ ಮನಸ್ಥಿತಿ ಇದ್ರೆ, ರಳಿ ಮಾಡಿದ ಕೆಳಗೆ ನಾಗರಿಕರ ಪ್ರತಿಷ್ಠಾಪನೆ ಆಗಿರುತ್ತೆ. ಅಲ್ಲಿಗೆ ಹೋಗಿ ಒಂದು ಚೊಂಬು ಶುಚಿಯಾದ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ, ತದನಂತರ ಭಗವಂತನಿಗೆ ಹರಿದ್ರದಿಂದ ಸಂಪೂರ್ಣವಾಗಿ ಅಲಂಕೃತ ಮಾಡಿ, ಅದಕ್ಕೆ ಹೂಗಳನ್ನು ಹಾಕಿ, ವಸ್ತ್ರವನ್ನು ಹಾಕಿ, ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಖಂಡಿತವಾಗಿಯೂ ಸುಬ್ರಹ್ಮಣ್ಯನ ಅನುಗ್ರಹ ಆಗತ್ತೆ.
ಅದು ಬಿಟ್ಟು ಉತ್ತಕ್ಕೆ ಹೋಗ್ತೀನಿ ತನಿ ಎರಿತೀನಿ ಅಂತೇಳಿ ಸಂಪೂರ್ಣ ಅಷ್ಟಂಗ ಮಿಕ್ಸ್ ಆಗಿರೋದೆಲ್ಲ ಅಲ್ಲಿಗೆ ಹಾಕತಕ್ಕಂಥದ್ದು ಎಲ್ಲೂ ಕಡೆ ಹಿಂಗೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಉತ್ತವೇ ಕಾಣಿಸ್ತಿರೋದಿಲ್ಲ. ಉತ್ತದ ಏನು ಸಂಧಿಗಳೆಲ್ಲ ನಾಗರಾವು ಅಥವಾ ಯಾವುದೋ ಹಾವುಗಳು ಜಂತುಗಳು ವಾಸ ಮಾಡಿರ್ತಾವಲ್ಲ, ಅದು ಬರೋದಕ್ಕೆ ಪೊಟರೆಲ್ಲ ಸ್ವಲ್ಪ ಜಾಗ ಇಟ್ಕೊಂಡಿರುತ್ತಲ್ಲ, ಆ ಸಂಪೂರ್ಣ ಜಾಗದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಅರ್ಶಿನ ಎಲ್ಲ ಮಿಶ್ರಿತ ಆಗ್ಬಿಟ್ಟು ಅವೇನಾದ್ರು ಹೊಡೆದ್ರೆ ಅಲ್ಲೇ ನೀವು ಹಾಕತಕ್ಕಂಥ ದ್ರವ್ಯಗಳಿಗೆ ಸತ್ತೋಗ್ಬಿಡ್ಬೇಕು ಉಸಿರು ಕಟ್ಟಿ. ಅಂತ ಕೆಟ್ಟು ವಾತಾವರಣ ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ಇದೇ ಪದಗಳನ್ನು ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಕಣ್ಮುಂದೆ ಥರ ಆಗಿರತಕ್ಕಂಥ ನೋಡಿದ್ದೀವಿ. ಆ ನೋಡತಕ್ಕಂಥವ್ರು ಕೂಡ ಕರ್ಮ ಬರುತ್ತೆ ಅಂತ, ಯಾರೋ ಮಾಡಿದ ಕರ್ಮ ಇನ್ಯಾರೋ ಅನುಭವಿಸ್ಬೇಕು ಅಂತ ಹೇಳ್ತೀವಲ್ಲ, ಈ ಕಲಿಯುಗದಲ್ಲಿ ಇಂಥ ದೊಡ್ಡ ಘೋರ ಅಪರಾಧಗಳನ್ನು ಯಾರು ಮಾಡಬೇಡಿ ಅಂತೇಳಿ ತಿಳಿಸ್ಕೊಡತಕ್ಕಂಥದ್ದು ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಅರ್ಥಪೂರ್ಣವಾಗಿ ಆಚರಿಸೋಣ. ತುಂಬ ತನಿ ಇರಲೇಬೇಕು ಅಂದ್ರೆ ನಾಗರಿಕರಿಗೆ ತನಿ ಇರಿರಿ. ಆ ಬಂದಿರತಕ್ಕಂಥ ಹಾಲಿನಲ್ಲಿ ನೀವು ಸ್ವೀಕರಿಸಿ ಪ್ರಸಾದ ಅಂತ, ಅಥವಾ ಅದನ್ನು ಬಡವರು ಯಾರಲ್ಲಿ ಇರ್ತಾರೋ ಆ ಭಗವಂತನ ಅಭಿಷೇಕದ ಪ್ರಸಾದವನ್ನೇ ಕೊಡಿ. ಖಂಡಿತ ಅವಾಗ ಭಗವಂತ ಸಂತುಷ್ಟನಾಗ್ತಾನೆ, ನಿಮಗೆಲ್ಲ ರೀತಿಯ ಒಳ್ಳೆ ಫಲವನ್ನು ಕರುಣಿಸ್ಕೊಡ್ತಾನೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸ್ಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಧನ ಲಾಭವಾಗುತ್ತೆ. ಮೇಷರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಯಥೇಚ್ಛವಾದ ಧನ ಲಾಭವಾಗುತ್ತೆ. ಆಭರಣ ಖರೀದಿ ಯೋಗಗಳಿರುತ್ತೆ. ಮನೆಗೆ ನೂತನವಾಗಿ ವಸ್ತುವಿನ ಅಂದರೆ ನಿಮ್ಮ ಮನಸ್ಸಿನ ಇಷ್ಟವನ್ನು ಈಡೇರಿಸತಕ್ಕಂಥ ವಸ್ತುವಿನ ಖರೀದಿ ಯೋಗ ಇರುತ್ತೆ. ಅಂದರೆ ಮನಸ್ಸಿನ ಇಷ್ಟಾರ್ಥವನ್ನು ತುಂಬ ಜನ ಅಂದ್ಕೊಂಡಿರ್ತೀರ, ಈ ಆಭರಣವನ್ನು ಖರೀದಿ ಮಾಡಬೇಕಾಗಿತ್ತು, ಈ ಮನೆಗೆ ಈ ವಸ್ತುವನ್ನು ಖರೀದಿ ಮಾಡಬೇಕು ಅಂತ. ಖಂಡಿತವಾಗಿಯೂ ಆ ಯಾವ ಇಷ್ಟಾರ್ಥ ಇತ್ತು ಆ ಇಷ್ಟಾರ್ಥ ಈ ವಾರ ಈಡೇರತಕ್ಕಂಥದ್ದು. ಲಕ್ಷ್ಮಿ ಅನುಗ್ರಹವಾಗುತ್ತೆ. ನೂತನ ಚಿನ್ನವನ್ನು ಆಭರಣವನ್ನು ಖರೀದಿ ಮಾಡಬೇಕು ಅಂತ ಯಾರು ಕನಸನ್ನು ಅಂದ್ಕೊಂಡು ಸ್ವಲ್ಪ ಸೇವಿಂಗ್ಸನ್ನು ಮಾಡ್ತಿರ್ತೀರ, ಈ ವಾರ ತೆಗೆದುಕೊಂಡ್ಬಿಡ್ಬೇಕಪ್ಪ ಅಂತೇಳಿ ಪ್ರತಿ ಸಲ ಏನು ಪೋಸ್ಟ್ಪೋನ್ ಆಗ್ತಾ ಇತ್ತು ಆ ಎಲ್ಲ ಪೋಸ್ಟ್ಪೋನ್ ದೂರವಾಗುತ್ತೆ. ಖಂಡಿತವಾಗಿಯೂ ಈ ವಾರ ಲಕ್ಷ್ಮೀ ಅನುಗ್ರಹದಿಂದ ಮನೆಗೆ ಯಥೇಚ್ಛವಾಗಿ ಆಭರಣದ ಮುಖಾಂತರ ಆ ಭಗವತಿಯ ಅನುಗ್ರಹವಾಗ್ತಾ ಬರುತ್ತೆ. ಅದೇ ರೀತಿ ಈ ವಾರ ನೀವು ಹಿಂದೆ 2 ವಾರ ಕಳೆದುಕೊಂಡಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಅಥವಾ ವಿಷಯಗಳಲ್ಲಾಗಿರ್ಬೋದು ನಿಮಗೆ ಧನಾತ್ಮಕವಾಗಿ ಲಾಭಾತ್ಮಕವಾಗಿ ಯಥೇಚ್ಛವಾಗಿ ಅನುಗ್ರಹವಾಗತಕ್ಕಂಥದ್ದು ಭಗವಂತನ ಅನುಗ್ರಹದಿಂದ. ಅಂದರೆ ಯಾವುದೋ ವಸ್ತುವನ್ನು 2 ವಾರದಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀರ, ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಈ ಜಯತ್ವ ನನಗೆ ಪ್ರಾಪ್ತವಾಗಬೇಕಾಗಿತ್ತಪ್ಪ, ಏನೋ ಸಿಗ್ತಾನೆ ಇಲ್ವಲ್ಲ ಅಂತೇಳಿ ಒದ್ದಾಡ್ತಿರ್ತೀರ. ಅಂಥ ವಿಚಾರಗಳಲ್ಲಿ ಜಯತ್ವ ಒಂದು ಪ್ರಾಪ್ತವಾಗುತ್ತೆ. ಅದೇ ರೀತಿ ನಿಮಗೆ ಯಾವುದು ಉಪಯುಕ್ತ ಅಂತ ನೀವು ಅಂದ್ಕೊಂಡಿರ್ತೀರ, ಯಾವುದು ಕಳೆದೋಗಿರುತ್ತೋ ಆ ವಸ್ತು ಲಭಿಸತಕ್ಕಂಥದ್ದಾಗತ್ತೆ. ಹಾಗಾಗಿ ಈ ವಾರ ಮೇಷರಾಶಿಯವರಿಗೆ ಲಾಭದಾಯಕ ವಾರ ಅಂತ ಖಂಡಿತ ಹೇಳ್ಬೋದು. ಹಾಗೆಯೇ ಈ ವಾರ ನಿಮಗೆ ಧನ ಲಾಭವಾಗುತ್ತೆ. ಮಾಡತಕ್ಕಂತಹ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವಾಗತಕ್ಕಂಥದ್ದು. ಅಂದರೆ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಇಂದಿನ ವಾರ ಹೋಲಿಸ್ಕೊಂಡ್ರೆ ಖಂಡಿತವಾಗಿಯೂ ಈ ವಾರ ಒಳ್ಳೆ ಲಕ್ಷ್ಮಿ ಅನುಗ್ರಹವನ್ನು ನೀವು ಪಡೆದುಕೊಳ್ತೀರಾ ಅಂತ ಹೇಳಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖ ವೃಷಭ ರಾಶಿಯವರಿಗೆ 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟವಿದೆ. ವೃಷಭ ರಾಶಿಯವರಿಗೆ ವಾರದ ಪ್ರಮುಖದಿಂದ ವಾರದ ಮಧ್ಯಭಾಗದವರೆಗೂ ಕಷ್ಟವಿರುತ್ತದೆ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಧಾನ, ಮಂದಗತಿ. ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅಷ್ಟು ಲಾಭವನ್ನು ನೀವು ನೋಡೋಕೆ ಸಾಧ್ಯವಿಲ್ಲ. ಆದರೆ ವಾರದ ಮಧ್ಯಭಾಗದವರೆಗೂ ಕಷ್ಟಪಟ್ಟು ದುಡಿದರೆ ಖಂಡಿತವಾಗಿಯೂ ವಾರದ ಅಂತ್ಯಭಾಗದಲ್ಲಿ ಒಳ್ಳೆ ಲಾಭವನ್ನು ಕಾಣ್ತೀರಾ. ಕೊಂಚ ಮಟ್ಟಿಗೂ ಮಾಡಿದ್ರೂ ಕೂಡ ಬರಬೇಕಾಗಿರತಕ್ಕಂತಹ ಹಣಕಾಸಾಗಿರ್ಬೋದು ಅಥವಾ ನಿಮಗೆ ಈ ವಾರ ಏನು ಲಭಿಸಬೇಕು ಅಂತಿರುತ್ತೋ ಆ ವಿಚಾರದಲ್ಲಿ ಸ್ವಲ್ಪ ಕ್ಷೀಣಿಸುತ್ತೆ. ಅದೇ ರೀತಿ ವೃಷಭ ರಾಶಿಯವರು ಯಥೇಚ್ಛವಾಗಿ ಈ ವಾರ ಪ್ರಯತ್ನವನ್ನು ಪಡತಕ್ಕಂಥದ್ದು, ಸ್ವಲ್ಪ ಎಫೆಕ್ಟಿವ್ ಆಗಿ ಕೆಲಸವನ್ನು ಮಾಡತಕ್ಕಂಥದ್ದು. ಶ್ರಮ ಎಷ್ಟು ಪಡಬೇಕು ಅಂತ ಹೇಳಿದ್ರೆ ಇಂದಿನ 1-2-3 ತಿಂಗಳಿಗೆ ಹೋಲಿಸ್ಕೊಂಡ್ರೆ ಈ ವಾರ ಶ್ರಮ 1 ಪಟ್ಟು ಜಾಸ್ತಿಯೇ ಹಾಕತಕ್ಕಂಥದ್ದು. ವೃಷಭ ರಾಶಿಯವರು ಎಷ್ಟು ಶ್ರಮಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟು ಲಾಭವನ್ನು ಈ ವಾರ ನೀವು ಕಾಣಿಸ್ಕೊಳ್ತೀರಾ. ಇಲ್ಲ
ಸ್ವಲ್ಪ ಪರವಾಗಿಲ್ಲ, ಏನೋ ಏನೋ ಕೆಲಸ ನಡೀತಾ ಇದೆ, ಈಗ ನಡೆದು ಬಿಡಲಿ, ಮುಂದೆ ನೋಡ್ಕೋಣ, ಆಮೇಲೆ ನೋಡ್ಕೋಣ, ಈ ಥರ ಮನಸ್ಥಿತಿಗಳು, ಈ ಥರ ಆಲೋಚನೆಗಳು ನಿಮ್ಮ ತಲೆಗೆ ಹೊಕ್ಕಿದರೆ ಖಂಡಿತವಾಗಿಯೂ ಲಾಭವನ್ನಂತೂ ನೋಡೋಕ್ಕೆ ಸಾಧ್ಯವಿಲ್ಲ, ನಷ್ಟ ಸಂಭವ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ವೃಷಭ ರಾಶಿಯವರು ಆದಷ್ಟು ಆಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಪಡಿ, ಖಂಡಿತ ಲಾಭವನ್ನ ನೋಡುವವರಂತ ಆಗ್ತೀರ. ಅದೇ ರೀತಿ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಎಚ್ಚರಿಕೆ ಹೆಜ್ಜೆ ನೀಡತಕ್ಕಂಥದ್ದು. ಕೊಂಚ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದರೂ ಕೂಡ ನಿಮಗೆ ದೊಡ್ಡ ಗಂಡಾಂತರವೇ ಕಾದಿದೆ. ಆಗಲೇ ಹೇಳಿದ್ದೆ, ಸಂಪೂರ್ಣ ವಾರ ಎಚ್ಚರಿಕೆಯಿಂದಿರಬೇಕು, ಇಲ್ಲ ಅಂದರೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗತ್ತೆ ಅಂತ. ಮಾನಹಾನಿಯಾಗತಕ್ಕಂತಹ ಸಂದರ್ಭಗಳು ಬಂದ್ಬಿಡುತ್ತೆ ವೃಷಭ ರಾಶಿಯವರಿಗೆ. ತಪ್ಪೇ ಮಾಡಿರೋದಿಲ್ಲ, ಇನ್ಯಾರೋ ಮಾಡಿದ ತಪ್ಪಿಗೆ ನೀವು ತಲೆ ಕೊಡತಕ್ಕಂತಹ ಪರಿಸ್ಥಿತಿ ಬಂದ್ಬಿಡ್ಬೋದು. ಎಷ್ಟು ಜಾಗ್ರತೆ ಹೆಜ್ಜೆ ಇಡ್ತೀರೋ ಅಷ್ಟು ಲಾಭವನ್ನ ವೃಷಭ ರಾಶಿಯವರು ನೋಡ್ಬೋದು. ಅಂದ್ರೆ ಮಿಶ್ರ ಫಲದ ಅಪೇಕ್ಷೆ ನಿಮಗೆ ಈ ವಾರ ಇರತಕ್ಕಂಥದ್ದು ಅಂತ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕೆಲಸ ಕಾರ್ಯಗಳಲ್ಲಿ ಅಲ್ಪ ವಿಧವಾದ ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದು. ಪೂರ್ಣ ಪ್ರಮಾಣದ ಜಯತ್ವ ಕಷ್ಟಕರ, ತಿಳಿಸ್ಕೊಟ್ಟಿದ್ದೆ. ಯಾವಾಗ ಗುರು ಕಟಕಕ್ಕೆ ಸಂಚಾರವನ್ನ ಮಾಡಿದ್ನೋ ಅವಾಗಲೇ ಮಿಥುನದವರಿಗೆ ಕೊಂಚ ಮಟ್ಟಿಗೆ ಲಾಭದಾಯಕವಾಗಿರುತ್ತೆ ಅಂತ. ಆದರೆ ಈ ವಾರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಲಾಭವನ್ನು ಅಪೇಕ್ಷೆ ಮಾಡ್ತೀರಾ, ಆದರೆ 100% ನೀವಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಇಂಥದ್ದು ಮಾಡಿದ್ರೆ ಈಗೀಗೆ ಬರುತ್ತೆ ಅಥವಾ ಈಗೀಗ ಮಾಡಿದ್ರೆ ಈ ರೀತಿ ಲಾಭವನ್ನು ಅಪೇಕ್ಷೆ ಮಾಡ್ಬೋದು. ಪ್ರತಿಯೊಬ್ಬರು ಕೂಡ ಅಪೇಕ್ಷೆ ಯಥೇಚ್ಛವಾಗಿ ಇರುತ್ತೆ. ಜಾಸ್ತಿ ಲಾಭ ಬೇಕು, ಜಾಸ್ತಿ ಯಶಸ್ಸನ್ನು ನಾನು ಪಡೆದುಕೊಳ್ಳುವಂತನಾಗಬೇಕು, ಜಾಸ್ತಿ ನನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಪ್ರತಿಯೊಬ್ಬರ ಆಸೆ ಇರತಕ್ಕಂಥದ್ದು. ಆದರೆ ಮಿಥುನ ರಾಶಿಯವರಿಗೆ ಈ ವಾರ ಲಾಭ ಕೊಂಚ ಮಟ್ಟ ಇಳಿಮುಖವಾಗಿರುತ್ತೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ವಾರ ನಷ್ಟ ಅಂತೂ ನೋಡೋದಿಲ್ಲ, ಅದರ ಅತಿಯಾದ ಲಾಭವೂ ಕೂಡ ನಿಮಗೆ ಸಿಗೋದಿಲ್ಲ ಅಂತ. ಅದೇ ರೀತಿ ನಾನಾ ರೀತಿಯ ಚಿಂತೆಗಳು, ಕಷ್ಟಗಳು ನಿಮ್ಮನ್ನ ಕಾಡಿಸತಕ್ಕಂಥದ್ದು. ಮಿಥುನ ರಾಶಿಯವ್ರಿಗೆ ಹೇಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ವಾರ ಮುಗಿದ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಯಾವ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀರೋ ಆ ಎಲ್ಲ ಕೆಲಸ ಕಾರ್ಯಗಳ ಯೋಚನೆಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಯಾವ ವಿಚಾರದಲ್ಲಿ ಕಷ್ಟವೇ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತೀರೋ ಆ ವಿಚಾರದಲ್ಲಿ ದೊಡ್ಡ ಬಂಡೆಯಷ್ಟು ತಲೆ ಮೇಲೆ ಬಿದ್ದಂಗೆ ಆಗ್ತಾ ಇದೆ ಅಂತ ದೊಡ್ಡ ಕಷ್ಟವೇ ನಿಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡ್ಬೋದು. ಹಾಗಾಗಿ ಮಿಥುನ ರಾಶಿಯವರು ಈ ವಾರ ಜಾಗ್ರತೆಯಿಂದಿದ್ರೆ ಲೇಸು. ಆದರೆ ವಾರದ ಅಂತ್ಯಭಾಗದಲ್ಲಿ ಈ ಸಂಪೂರ್ಣ ವಾರ ಎಷ್ಟು ಪ್ರಯತ್ನವನ್ನು ಪಟ್ಟಿರ್ತೀರೋ ಖಂಡಿತವಾಗಿಯೂ ಪ್ರತಿಫಲ ಸ್ವಲ್ಪ ಜಾಸ್ತಿಯೇ ಲಭಿಸತಕ್ಕಂಥದ್ದು ಅಂತ. ಅತಿಯಾದ ಪ್ರಯತ್ನ ಖಂಡಿತವಾಗಿಯೂ ಭವಿಷ್ಯದಲ್ಲಿ ಲಾಭವನ್ನು ತಂದು ಕೊಡತಕ್ಕಂಥದ್ದು. ತುಂಬ ಜನ ತಪ್ಪನ್ನು ಮಾಡ್ತಾರೆ. ಎಲ್ಲ ರಾಶಿಯವರಿಗೆ ಇದು ಅನ್ವಯ ಆಗುತ್ತೆ. ಯಾವುದೋ ಕೆಲಸದಲ್ಲಿ ಪ್ರಯತ್ನವನ್ನು ಪಡ್ತಾ ಇರ್ತೀರ, ಅರ್ಧ ಭಾಗ ಬರುತ್ತೆ, ಇನ್ಯಾರೋ ಬಂದು ಡಿಮೋಟಿವೇಟ್ ಮಾಡಿಬಿಡ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಮತ್ತಿನ್ನಿಷ್ಟೇ ಕಷ್ಟ ಯಾಕೆ ಪಡ್ತಿದ್ಯಾ, ಬೇರೆ ವರ್ಕನ್ನು ಮಾಡು. ನಿಮಗೆ ನೀವೇ ಮನಸ್ಥಿತಿನ ಹಾಳು ಮಾಡ್ಕೊಂಡ್ಬಿಡ್ತೀರ, ಡಿಮೋಟಿವೇಶನ್ ಮಾಡ್ಕೊಂಡ್ಬಿಡ್ತೀರ, ಆಗ್ತಾನೆ ಇಲ್ಲ, ಇನ್ನೆಷ್ಟು ಅಂತ ಕಷ್ಟಪಡ್ತಕ್ಕಂಥದ್ದು, ಹಾಗೆ ಹೇಗೆ ಅಂತ ನಿಮ್ಮ ಮೈಂಡ್ಸೆಟ್ನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ. ಅದೇ ರೀತಿ ಬೇರೆಯವರು ಏನೋ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದರು ನೋಡಿ, ಅವನಿಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ, ನಾನು ಯಾಕೆ ಇದೆಲ್ಲ ಇನ್ನೂ ಒದ್ದಾಡ್ತಾ ಇದ್ದೀನಿ, ನಾನು ಬಿಟ್ಟು ಬೇರೆ ಮಾಡ್ತೀನಿ, ಈ ರೀತಿ ಮನಸ್ಥಿತಿಗಳನ್ನ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಬಾರ್ದು. ಆದರೆ ಮಿಥುನ ರಾಶಿಯವರು ಒಂದು ಕೆಲಸವನ್ನ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಯೋಚನೆ ಮಾಡಿ, ಈ ಕೆಲಸವನ್ನು ನಾನು ಪ್ರಾರಂಭಿಸಲಾ ಅಥವಾ ಬೇಡವಾ ಅಂತ. ಮಿಥುನ ಅಂತಲ್ಲ, ಪ್ರತಿಯೊಬ್ಬ ರಾಶಿಯವರು ಹೀಗೆ ಯೋಚನೆ ಮಾಡತಕ್ಕಂಥದ್ದು. ಆ ಕೆಲಸವನ್ನ ಪ್ರಾರಂಭಿಸಬೇಕು ಅಂತಿದ್ರೆ ಪ್ರಾರಂಭಿಸಿ, ಮಧ್ಯದಲ್ಲಿ ಬರತಕ್ಕಂಥ ಎಂಥದೇ ಅಡೆತಡೆಗಳಾಗಿದ್ರು ಕೂಡ ನಿವಾರಿಸ್ಕೊಂಡು ಮುಂದೆ ಹೋಗಿ. ಇಲ್ಲ ಕೆಲಸ ಮಾಡೋಕ್ಕೆ ನಿಭಾಯಿಸೋಕ್ಕೆ ಕಷ್ಟವಾಗತ್ತೆ ಅಂದರೆ ಖಂಡಿತವಾಗಿಯೂ ಆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ಅರ್ಧಬರ್ಧ ಮಾಡಿ ಹಿಂದೆ ಬಂದರೂ ಕೂಡ ನಷ್ಟವೇ, ಅರ್ಧಬರ್ಧ ಮನಸ್ಥಿತಿಯಲ್ಲಿ ಮುಂದುವರಿಸ್ಕೊಂಡ್ರು ಕೂಡ ನಷ್ಟವೇ. ಹಾಗಾಗಿ ಮಿಥುನದವರು ಈ ವಾರ ಎಚ್ಚರಿಕೆಯಿಂದ ಎಷ್ಟು ಇರುತ್ತೀರೋ ಅಷ್ಟು ಲಾಭವನ್ನು ಕಾಣ್ತೀರ. ಮುಂದಿನ ರಾಶಿ ಕಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸ್ಕೊಟ್ಟಿದ್ದಾನೆ ಅಂತೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ
ಸರ್ಕಾರದ ಎಲ್ಲ ಮನ್ನಣೆಗಳು ಸಹಾಯಗಳು ನಿಮಗೆ ಲಭಿಸತಕ್ಕಂಥದ್ದು. ಕಟಕ ರಾಶಿಯವರು ಈ ವಾರ ಕೊಂಚ ಮಟ್ಟಿಗೆ ಉಸಿರಾಡುವಂತಹ ವಾತಾವರಣ ಸೃಷ್ಟಿಯಾಗತ್ತೆ. ಹಿಂದಿನ 2 ವಾರಕ್ಕೆ ಹೋಲಿಸ್ಕೊಂಡ್ರೆ ಕಷ್ಟವನ್ನ ನಷ್ಟವನ್ನ ಕಟಕ ರಾಶಿಯವರು ಪಡೆದುಕೊಂಡಿರ್ತೀರ. ಆದರೆ ಈ ವಾರ ಕೊಂಚ ಮಟ್ಟಿಗೆ ನಿಮಗೆ ಲಾಭವನ್ನ ತಂದು ಕೊಡತಕ್ಕಂಥ ವಾರವಾಗಿದೆ. ಸರ್ಕಾರದ ವಿಚಾರಗಳಲ್ಲಿ, ಸರ್ಕಾರದ ಕೆಲಸ ಕಾರ್ಯದ ಕ್ಷೇತ್ರಗಳಲ್ಲಿ ಲಾಭವನ್ನ ಕಾಣ್ತೀರಾ. ಸರ್ಕಾರದ ಯಾವುದೋ ಮಟ್ಟದ ಒಂದು ಫೈಲ್ ಸ್ಟ್ರಕ್ ಆಗಿಬಿಟ್ಟಿರುತ್ತೆ, ಸರ್ಕಾರದಿಂದ ಯಾವುದೋ ಅನುದಾನ ಬರತಕ್ಕಂಥದ್ದು ಇರುತ್ತೆ, ಅಥವಾ ಸರ್ಕಾರದ ವಿಚಾರದಲ್ಲಿ ಯಾವುದೋ ಒಂದು ಪರಿಹಾರ ಸಿಗಬೇಕಾಗಿರುತ್ತೆ, ಅಥವಾ ಒಂದು ಕೆಲಸ ಕಾರ್ಯ ಆಗಬೇಕಾಗಿರುತ್ತೆ. ಎಷ್ಟೇ ಕಷ್ಟಪಟ್ಟರೂ ಕಟಕ ರಾಶಿಯವ್ರಿಗೆ ಅದು ಆಗ್ತಾನೆ ಇರೋದಿಲ್ಲ. ಇವತ್ತು ನಾಳೆ ಅಂತ ಮುಂದೂಡ್ತಾನೆ ಇರ್ತಾರೆ. ಅಂಥ ಕೆಲಸ ಕಾರ್ಯಗಳು ಈ ವಾರ ಈಡೇರತಕ್ಕಂಥದ್ದು. ಖಂಡಿತವಾಗಿಯೂ ಸರ್ಕಾರದ ವಿಚಾರಗಳಲ್ಲಿ, ಸರ್ಕಾರದ ಸಹಾಯದ ವಿಚಾರಗಳಲ್ಲಿ ಕಟಕ ರಾಶಿಯವರಿಗೆ ಲಾಭದಾಯಕ ವಾರ. ಹಾಗೆಯೇ ಈ ವಾರ ಎಲ್ಲ ರೀತಿಯ ಹಣಕಾಸನ್ನ ವ್ಯವಹಾರದಲ್ಲಿ ಲಾಭವಾಗಿ ನೋಡತಕ್ಕಂಥದ್ದು. ಒಬ್ಬ ಸ್ತ್ರೀಯಿಂದ ಅಂದರೆ ಒಬ್ಬ ಹೆಣ್ಣು ಮಗುವಿನ ಸಹಾಯದಿಂದ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ದಿಗ್ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀರ. ಅದು ನಿಮ್ಮ ತಂಗಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗೆಳತಿ ಆಗಿರ್ಬೋದು, ಸಹಪಾಠಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೋ ಒಬ್ರು ಹೆಣ್ಮಗಳು ನಿಮ್ಮ ಸಹಾಯಕ್ಕೆ ಅಂತ ನಿಂತ್ಕೊಳ್ತಾರೆ. ಆ ಸಹಾಯ ಈ ವಾರ ಲಾಭ ದ್ವಿಗುಣವಾಗತಕ್ಕಂತಹ ಒಂದಷ್ಟು ಪರಿಣಾಮಗಳು ಬೀರತಕ್ಕಂಥದ್ದು ನಿಮ್ಮ ಜೀವನದ ಮೇಲೆ. ಅದೇ ರೀತಿ ಈ ವಾರ ನಿಮ್ಮ ಎಲ್ಲ ಮಿತ್ರರ ಸಹಕಾರದಿಂದ ಲಾಭವನ್ನು ಗಳಿಸತಕ್ಕಂಥ ವಾರವಾಗಿರುತ್ತೆ ಕಟಕ ರಾಶಿಯವರಿಗೆ. ನಿಮ್ಮ ಆತ್ಮೀಯ ಸ್ನೇಹಿತರು ನಿಮಗೆ ಈ ವಾರ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಾಗೆಯೇ ನೀವು ಮಾಡತಕ್ಕಂತಹ ಉದ್ಯೋಗ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಸಹಾಯವಾಗಿ ಒಳ್ಳೆ ಸಲಹೆಗಳನ್ನು ಕೊಡ್ತಾ ಬರ್ತಾರೆ. ಆ ಸಲಹೆಗಳು ನಿಮಗೆ ಖಂಡಿತವಾಗಿಯೂ ಈ ವಾರ ಲಾಭದಾಯಕವಾಗತ್ತೆ. ಹಾಗೂ ಆ ವಿಚಾರದಲ್ಲಿ ಒಳ್ಳೆಯ ರೀತಿಯ ಹಣಕಾಸನ್ನು ಸಂಪಾದನೆ ಮಾಡ್ತೀರಾ, ಹಾಗೂ ಸಮಾಜದಲ್ಲಿ ಕೀರ್ತಿಯನ್ನು ಕೂಡ ಸಂಪಾದನೆ ಮಾಡ್ತೀರಾ. ಖಂಡಿತವಾಗಿಯೂ ಕಟಕ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಸಂತೋಷ ಲಭಿಸತಕ್ಕಂಥದ್ದು. ಈ ವಾರ ಖಂಡಿತವಾಗಿಯೂ ನಿಮ್ಮ ಮನೆಗೆ ಬಂಧುಗಳ ಆಗಮನವಾಗತ್ತೆ. ಆ ಬಂಧುಗಳು ಮನೆಗೆ ಬಂದುದರಿಂದ ಮನಸ್ಸಿಗೆ ಸಂತೋಷ ದ್ವಿಗುಣವಾಗತಕ್ಕಂಥದ್ದು. ಸಂತೋಷ ವಾತಾವರಣ ಸೃಷ್ಟಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ತುಂಬ ದಿನಗಳಿಂದ ಅನ್ಕೊಂಡಿದ್ದೇನೆ ಮನೆಗೆ ಯಾಕೆ ಬರ್ತಾ ಇಲ್ಲ, ಇನ್ನು ಮನಸ್ತಾಪಗಳಿತ್ತ, ಅಥವಾ ಆತ್ಮೀಯ ಕುಟುಂಬದವರೊಂದಿಗೆ ಮಾತುಕತೆಯನ್ನಾಡದೆ ಮನಸ್ಸಿಗೇನೋ ಕಸಿಬಿಸಿ ಆಗ್ತಾ ಇದೆ, ನನ್ನಲ್ಲಿರತಕ್ಕಂಥ ತಳಮಳವನ್ನು ನಾನು ವ್ಯಕ್ತಪಡಿಸೋಕ್ಕಾಗ್ತಾ ಇಲ್ಲ. ಈ ಥರ ನಾನಾ ರೀತಿಯ ಆಲೋಚನೆಗಳು, ಭಾವನೆಗಳು ಸಿಂಹರಾಶಿಯವರ ಮನಸ್ಸಲ್ಲಿ ಒಕ್ಕಿರುತ್ತೆ. ಅದಕ್ಕೆಲ್ಲ ಪರಿಹಾರ ಈ ವಾರ ಲಭಿಸತಕ್ಕಂಥದ್ದು. ಈ ವಿಚಾರದಲ್ಲಿ ಖಂಡಿತವಾಗಿಯೂ ಸಿಂಹರಾಶಿಯವರಿಗೆ ಲಾಭದಾಯಕವಾಗಿರತಕ್ಕಂಥದ್ದು ಅಂತೇಳಿ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ಸಮಾಜದಲ್ಲಿ ಒಳ್ಳೆಯ ಮನ್ನಣೆಯನ್ನ, ಸನ್ಮಾನಗಳನ್ನ ಪಡೆದುಕೊಳ್ಳುವಂತರಾಗ್ತೀರಾ. ಸಮಾಜ ನಿಮ್ಮನ್ನ ಈ ವಾರ ಗುರುತಿಸುತ್ತೆ. ಇನ್ನು ಒಳ್ಳೆಯವರಪ್ಪ, ತುಂಬ ಆತ್ಮೀಯರನ್ನಾಗಿ ಇವ್ರನ್ನ ಮಾಡ್ಕೊಳ್ಬಹುದು ಅಂತೇಳಿ ಪ್ರಶಂಸೆಯ ನುಡಿಗಳನ್ನು ನಮ್ಮ ಪರವಾಗಿ ಮಾತಾಡ್ತಾರೆ. ಹಾಗೆಯೇ ಎಲ್ಲ ರೀತಿಯ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಲಾಭವನ್ನು ನೀವು ಈ ವಾರ ಕಾಣ್ಬೋದು. ಮತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯನ್ನು ಯಥೇಚ್ಛವಾಗಿ ಮಾಡಿಕೊಂಡ್ರೆ ಲಾಭ ಕಟ್ಟಿಟ್ಟ ಬುಟ್ಟಿ ಜಾಸ್ತಿಯಾಗಿ ಲಭಿಸತಕ್ಕಂಥದ್ದು. ಈ ವಾರ ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನ ಮಾಡ್ತೀರೋ ಅಷ್ಟು ಲಾಭವನ್ನ ಈ ವಾರ ಸಿಂಹರಾಶಿಯವರು ಪಡೆದುಕೊಳ್ಬಹುದು. ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರ. ಖಂಡಿತವಾಗಿಯೂ ಭಗವಂತ ಎಲ್ಲ ಅನುಗ್ರಹಗಳನ್ನು ಈ ವಾರ ನಿಮಗೆ ಮಾಡಿಕೊಟ್ಟಿದ್ದಾನೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ಈ ವಾರ ಕಳ್ಳಕಾಕರ ಕಾಟ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಮನೆಯಲ್ಲಿ ಕಳ್ಳತನವಾಗಬಹುದು. ಕನ್ಯಾ ರಾಶಿಯವರು ಜಾಗ್ರತೆಯಿಂದಿರಿ. ನಿಮ್ಮ ಅಮೂಲ್ಯವಾದ ವಸ್ತುಗಳನ್ನು ಈ ವಾರ ಕಳ್ಕೊಂಡ್ಬಿಡತಕ್ಕಂತಹ
ಸಿಚುಯೇಷನ್ಸ್ಗಳು ಸೃಷ್ಟಿಯಾಗತ್ತೆ. ಹಾಗೆಯೇ ಸಮಾಜ ನಿಮ್ಮನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತುಕೊಂಡು ನೋಡತಕ್ಕಂತಹ ಸನ್ನಿವೇಶಗಳು ಕೂಡ ಸೃಷ್ಟಿಯಾಗತ್ತೆ. ಈ ವಾರ ಕೆಲವು ವಿಚಾರಗಳಲ್ಲಿ ಅನುಮಾನಗಳು ಮತ್ತು ಅವಮಾನಗಳು ಯಥೇಚ್ಛವಾಗಿ ಆಗತಕ್ಕಂಥದ್ದು. ನಿಮ್ಮ ಆತ್ಮೀಯರು ನಿಮ್ಮನ್ನ ಅನುಮಾನದ ದೃಷ್ಟಿಯಲ್ಲಿ ನೋಡ್ತಾರೆ. ನಿಮ್ಮ ಸಹೋದ್ಯೋಗಿಗಳಿಂದಲೇ ನಿಮಗೆ ಅವಮಾನಗಳಾಗತಕ್ಕಂಥದ್ದು, ರಾಜಪೀಡಿಯನ್ನು ಅನುಭವಿಸತಕ್ಕಂಥ ಬರುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದು, ವೃತ್ತಿಪರ ತಿರುಗಾಟಗಳು ಯಥೇಚ್ಛವಾಗಿ ಆಗತ್ತೆ. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಈ ನಾನಾ ವಿಚಾರದಲ್ಲಿ ತೊಂದರೆ ತಾಪತ್ರೆಗಳು ಜಾಸ್ತಿ ಆಗತಕ್ಕಂಥದ್ದು. ಹಾಗೆಯೇ ಈ ವಾರ ಲಾಭವೂ ಕೂಡ ಕಮ್ಮಿ ಆಗತಕ್ಕಂಥದ್ದು. ಅಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಲ್ಲ, ಎಚ್ಚರಿಕೆಯ ವಾರ. ಕೊಂಚ ಮಟ್ಟಿಗೂ ಎಚ್ಚರಿಕೆಯನ್ನು ತಪ್ಪಿದರೆ ನಷ್ಟ ಕಟ್ಟಿಟ್ಟ ಬುತ್ತಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ತುಲಾರಾಶಿಯವರು ಎಲ್ಲ ರೀತಿಯ ಅನುಕೂಲಗಳನ್ನು, ಲಾಭವನ್ನು ನೀವು ಮಾಡತಕ್ಕಂತಹ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನೋಡುವವರಂತಾಗ್ತೀರಾ. ಕುಟುಂಬದೊಂದಿಗೆ ಹೊಂದಾಣಿಕೆ ಇನ್ನು ಯಥೇಚ್ಛವಾಗಿ ವೃದ್ಧಿ ಆಗತಕ್ಕಂಥದ್ದು. ಮಾಡತಕ್ಕಂತಹ ವ್ಯಾಪಾರದಲ್ಲೂ ಕೂಡ ಲಾಭವನ್ನು ನೋಡ್ತೀರಾ. ವಿದ್ಯಾರ್ಥಿಗಳಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಅಂದರೆ ತುಲಾರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಪ್ರಶಸ್ತವಾದ ವಾರ, ಲಾಭದಾಯಕ ವಾರ ಅಂತ ಹೇಳ್ಬೋದು. ಅದೇ ರೀತಿ ತುಲಾರಾಶಿಯವರಿಗೆ ಈ ವಾರ ಎಲ್ಲ ವಿಚಾರದಲ್ಲೂ ಉತ್ತಮ ಸೌಖ್ಯ ಉಂಟಾಗತಕ್ಕಂಥದ್ದು. ಸಮಾಜದಲ್ಲಿ ಒಳ್ಳೆ ಕೀರ್ತಿಯನ್ನು ಸಂಪಾದನೆ ಮಾಡುವಂತರಾಗ್ತೀರಾ ತುಲಾರಾಶಿಯವರು. ಇಂದಿನ 2 ವಾರ ಯಾವ ಕೆಲಸ ಕಾರ್ಯದಲ್ಲಿ ಕಸಿಬಿಸಿಯಾಗಿತ್ತೋ, ಕೆಲಸದಲ್ಲಿ ತುಂಬ ಯಥೇಚ್ಛವಾದ ಟೆನ್ಷನ್ಸ್ಗಳಾಗಿರ್ಬೋದು, ಪ್ರೆಷರ್ಸ್ಗಳಾಗಿದೆ, ವೃದ್ಧಿ ಆಗಿತ್ತೋ, ಆ ಎಲ್ಲ ಸಮಸ್ಯೆಗಳು ದೂರವಾಗತ್ತೆ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಜಯತ್ವ ಪ್ರಾಪ್ತಿಯಾಗತಕ್ಕಂಥದ್ದು. ಹಾಗೆಯೇ ತುಲಾರಾಶಿಯವರಿಗೆ ಹಿಂದೆ ಯಾವ ತಪ್ಪನ್ನು ಮಾಡ್ಕೊಂಡಿದ್ರಿ ಆ ತಪ್ಪನ್ನು ಸರಿ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ನಿಮ್ಮ ಜೀವನದಲ್ಲಿ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ಖಂಡಿತವಾಗಿಯೂ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ನೀವು ಮಾಡಿರ್ತಕ್ಕಂಥ ಆ ಹಿಂದಿನ ತಪ್ಪಿಗೆ ಈ ವಾರ ಮಾಡ್ಕೊಳ್ತಕ್ಕಂಥ ಒಂದಷ್ಟು ಸರಿ ಉತ್ತರಗಳು ನಿಮ್ಮ ಮನಸ್ಸಿಗೆ ಒಳ್ಳೆ ಸಮಾಧಾನವನ್ನು ತಂದುಕೊಡ್ತಕ್ಕಂಥದ್ದು. ಹಾಗೆಯೇ ತುಲಾರಾಶಿಯವರಿಗೆ ಈ ವಾರ ನಿಮ್ಮ ಮನಸ್ಸಿನ ಇಷ್ಟೈಶ್ವರ್ಯ ಈಡೇರತಕ್ಕಂಥ ವಾರವಾಗಿರುತ್ತೆ. ನೀವು ಮಾಡತಕ್ಕಂಥ ಕೆಲಸದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಲಾಭವನ್ನು ಪಡೆದುಕೊಳ್ಳುವಂಥರಾಗ್ತೀರ. ಹಾಗೆಯೇ ಈ ವಾರ ತುಲಾರಾಶಿಯವರಿಗೆ ಶುಭ ಲಾಭದಾಯಕ ವಾರವಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಧನಲಾಭವಿರತಕ್ಕಂಥದ್ದು. ಎಲ್ಲ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಒಳ್ಳೆಯ ಲಕ್ಷ್ಮಿ ಅನುಗ್ರಹ ಆಗತಕ್ಕಂಥದ್ದು. ಸಾಲ ಬಾಧೆಗಳನ್ನು ವೃಶ್ಚಿಕ ರಾಶಿಯವರು ತೀರಿಸ್ಕೊಳ್ತೀರಾ. ಹಾಗೆಯೇ ಈ ವಾರ ಆತ್ಮೀಯರು ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಉತ್ತಮ ಸಮಯವನ್ನು ಕಳೆದು ನಿಮಗೆ ಉಪಯುಕ್ತ ಮಾಹಿತಿಗಳು ಸಹಿತವಾಗಿ ಕೊಡತಕ್ಕಂತಹ ಸಲಹೆಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೂ ಎಲ್ಲ ರೀತಿಯ ಕೆಲಸ ಕಾರ್ಯದಲ್ಲೂ ಈ ವಾರ ಜಯತ್ವವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರ. ಹಾಗೆಯೇ ಈ ವಾರ ಮನೆಗಳಲ್ಲಿ ಮಂಗಳ ಕಾರ್ಯಗಳು ಪ್ರಾರಂಭವಾಗತಕ್ಕಂಥದ್ದು. ಶುಭವನ್ನು ಯಥೇಚ್ಛವಾಗಿ ಮನೆಯಲ್ಲಿ ನೋಡ್ತೀರಾ. ಶುಭ ಸಮಾರಂಭಗಳಲ್ಲಿ ವೃಶ್ಚಿಕ ರಾಶಿಯವರು ಭಾಗವಹಿಸುವಿಕೆ ಕೂಡ ಯಥೇಚ್ಛವಾಗಿ ಆಗತ್ತೆ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಂಪೂರ್ಣ ವಾರ ಲಾಭದಾಯಕ ವಾರ ಅಂತ ಹೇಳಬಹುದು. ಹಾಗೆಯೇ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಈ ವಾರ ನೀವೇನೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ಒಳ್ಳೆ ಯಶಸ್ಸನ್ನು, ಕೊನೆಯ ಭಾಗದಲ್ಲಿ ಒಳ್ಳೆ ಯಶಸ್ಸನ್ನು ಕಾಣ್ತೀರಾ. ಹಾಗೆಯೇ ಎಲ್ಲ ವಿಚಾರದಲ್ಲಿ ಒಳ್ಳೆ ಲಾಭವನ್ನು ಕೂಡ ಕಾಣ್ತೀರಾ. ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಸಂಪೂರ್ಣ ವಾರ ಲಾಭದಾಯಕ ವಾರ. ಮಾಡತಕ್ಕಂಥ ಎಲ್ಲ ಕೆಲಸದಲ್ಲೂ ಜಯತ್ವ ಸಿಗುತ್ತೆ ಅಂತ ಹೇಳಿದ್ದೀನಿ. ಖಂಡಿತ ಎಫೆಕ್ಟಿವ್ಲಿ ಇನ್ನು ತುಂಬ ಪರಿಶ್ರಮವನ್ನು ಪಟ್ಟು ಇಷ್ಟಪಟ್ಟು ಕೆಲಸವನ್ನು ಮಾಡಿ ಪ್ರತಿಫಲ ಶುಭವಾಗಿ ನಿಮ್ಮ ಕೈ ಸೇರತಕ್ಕಂಥದ್ದು.
ಮುಂದಿನ ರಾಶಿ ಧನುಸ್ಸು ರಾಶಿ. ಈ ಧನುರಾಶಿಯವರಿಗೆ ಯಾವ ರೀತಿಯ ಫಲವನ್ನ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗಳಿಗೆ ನಿಮ್ಮ ಆತ್ಮೀಯ ಸ್ನೇಹಿತರ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಲಭಿಸತಕ್ಕಂಥದ್ದು. ಹಾಗೆಯೇ ದೂರದ ಪ್ರಯಾಣವನ್ನು ಮಾಡೋರಿಗೆ ಈ ವಾರ ಶುಭದಾಯಕ ವಾರ. ಒಳ್ಳೆ ರಮಣೀಯ ಪ್ರದೇಶಗಳನ್ನು ನೋಡುವ ಮುಖಾಂತರ ಮನಸ್ಸಿಗೆ ನೆಮ್ಮದಿ ಲಭಿಸತಕ್ಕಂಥದ್ದು. ಹಾಗೆಯೇ ಈ ವಾರ ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಒಳ್ಳೆ ಸಿದ್ಧಿಯನ್ನ, ಒಳ್ಳೆ ಅನುಕೂಲಗಳನ್ನು ನೀವು ಪಡೆದುಕೊಳ್ತೀರಾ. ಈ ವಾರ ಆತ್ಮೀಯರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗತಕ್ಕಂಥದ್ದು. ಎಲ್ಲ ರೀತಿಯ ಅಭಿಲಾಷೆಗಳು, ಎಲ್ಲ ರೀತಿಯ ಇಷ್ಟಾರ್ಥಗಳು ನಿಮಗೆ ಈಡೇರುತ್ತೆ. ಈ ವಾರ ನಿಮಗೆ ಸನ್ಮಾನಗಳು, ಕೀರ್ತಿ ಪ್ರಶಂಸೆಗಳು ಸಮಾಜದೊಂದಿಗೆ ಸಿಗತಕ್ಕಂಥದ್ದಾಗಿರುತ್ತೆ. ಹಾಗಾಗಿಯೇ ಈ ಸಂಪೂರ್ಣ ವಾರ ಧನುಸ್ಸು ರಾಶಿಯವರಿಗೆ ಲಾಭವನ್ನು ತಂದುಕೊಡತಕ್ಕಂತಹ ವಾರವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ತೀರಾ. ಯಾರು ಮಕರ ರಾಶಿಗೆ ವೈರಿಗಳಿದ್ದಾರೋ, ಹಿತಶತ್ರುಗಳಿದ್ದಾರೋ ಅವರ ವಿರುದ್ಧ ನಿಮಗೆ ಜಯತ್ವ ಪ್ರಾಪ್ತವಾಗತ್ತೆ. ಏನು ಅವರೊಂದಿಗಿದ್ದಂತಹ ಮುಸುಕಿನ ಕುದ್ದಾಟಿಗಳಾಗಿರ್ಬೋದು, ಅವರೊಂದಿಗೆ ಇದ್ದಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗತ್ತೆ. ಎಲ್ಲ ವೈರಿಗಳ ಕಿರಿಕಿರಿಯಿಂದ ದೂರವಾಗಿ ನೆಮ್ಮದಿಯನ್ನ ಈ ವಾರ ಮಕರ ರಾಶಿಯವರು ಪಡೆದುಕೊಳ್ತೀರಾ ಅಂತೇಳಿ. ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಪ್ರಾಪ್ತವಾಗತ್ತೆ. ಈ ವಾರ ಮಕರ ರಾಶಿಯವರು ಎಂಥದೇ ಕೆಲಸವನ್ನ ಪ್ರಾರಂಭಿಸಿದ್ರು, ಎಂಥದೇ ಕೆಲಸದಲ್ಲಿ ಕೈ ಹಾಕಿದ್ರು ಕೂಡ ಒಳ್ಳೆ ಲಾಭವನ್ನ ನೀವು ಕಾಣುವರಾಗ್ತೀರಾ. ಧನ ಲಾಭವಿದೆ, ಲಕ್ಷ್ಮಿ ಅನುಗ್ರಹ ಯಥೇಚ್ಛವಾಗತ್ತೆ. ಮನೆಗಳಲ್ಲಿ ಮಕರ ರಾಶಿಯವರು ಸೇವಿಂಗ್ಸ್ ಅನ್ನು ಮಾಡೋಕೆ ಶುರು ಮಾಡ್ತೀರಾ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಖಂಡಿತ ಮಕರ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಮಕರ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಚಿಂತೆ ಕೂಡ ಕಾಡಿಸತಕ್ಕಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆಯಿಂದ ಆರೋಗ್ಯದ ಸಮಸ್ಯೆಗಳು ಉಲ್ಬಣವಾಗತ್ತೆ. ಹಾಗಾಗಿ ಅತಿಯಾದ ಚಿಂತೆಯನ್ನ ಮಕರ ರಾಶಿಯವರು ಈ ವಾರ ಮಾಡಕ್ ಹೋಗ್ಬೇಡಿ. ಪ್ರತಿಯೊಬ್ಬರ ವ್ಯಕ್ತಿಗೂ ಚಿಂತೆ ಇರಬೇಕು, ಆದರೆ ಅದು ಅತಿಯಾದರೆ ಖಂಡಿತವಾಗಿ ಸಮಸ್ಯೆಯನ್ನ ಕಂಡುಕೊಡತಕ್ಕಂಥದ್ದು. ಈ ವಾರ ಮಕರ ರಾಶಿಯವರಿಗೆ ಲಾಭವನ್ನು ಕೊಡತಕ್ಕಂಥ ವಾರವಾಗಿರುತ್ತೆ. ಕೊಂಚ ಮಟ್ಟಿಗೆ ಎಚ್ಚರಿಕೆಯ ಹೆಜ್ಜೆಯನ್ನು ತಪ್ಪಿದರೆ ಸಂಪೂರ್ಣ ವಾರ ಚಿಂತೆಯಿಂದ ಕಷ್ಟದಿಂದ ಕೂಡಿರತಕ್ಕಂಥದ್ದು ಆಗ್ಬಿಡುತ್ತೆ. ಸಂಪೂರ್ಣ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿದೆ. ಅದನ್ನು ನೀವು ಯಾವ ರೀತಿ ನಿಭಾಯಿಸ್ಕೊಳ್ತೀರಾ ಆ ರೀತಿ ಈ ವಾರ ಇರತಕ್ಕಂಥದ್ದು. ಇಂದಿನ ವಾರದ ವಿಶೇಷ ಸಂಚಿಕೆಯಲ್ಲಿ ನಿಮ್ಮ ರಾಶಿ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂಥೇಳಿ ಆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಪ್ರತಿಯೊಬ್ಬರ ಕಮೆಂಟ್ಗಳನ್ನು ಓದಿ ತಿಳಿಸ್ಕೊಟ್ಟಿದ್ದೆ. ಆದರೆ ಹೋದ ವಾರ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಒಟ್ಟು 145 ಕಮೆಂಟ್ಗಳು ಬಂದಿದೆ. ಅದರಲ್ಲಿ ಪ್ರಾಯಶಃ 80-90 ಜನಗಳು ಅವರ ಭವಿಷ್ಯದ ಬಗ್ಗೆ ಕೇಳ್ಕೊಂಡಿದ್ದೀರಾ, ಇರತಕ್ಕಂಥ ಸಮಸ್ಯೆಗಳಿಗೆ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಪರಿಹಾರವನ್ನು ಕೇಳ್ಕೊಂಡಿದ್ದೀರಾ. ನಿಮ್ಮೆಲ್ಲರ ಸಮಸ್ಯೆಗಳನ್ನು ಈ ಸಂಚಿಕೆಯಲ್ಲಿ ತೆಗೆದುಕೊಂಡ್ರೆ ಕವಡೆ ಭವಿಷ್ಯವನ್ನು ಕೇಳತಕ್ಕಂಥವರಿಗೆ ಕೊಂಚ ಮಟ್ಟಿಗೆ ಎಲ್ಲೋ ಡಿಸ್ಟರ್ಬ್ ಆಗ್ಬೋದು, ಅಥವಾ ಎರಡೂ ಕೂಡ ಸರಿ ಹೋಗತಕ್ಕಂಥದ್ದು ಸಾಧ್ಯವಾಗೋದು ಕಷ್ಟವಾಗುತ್ತೆ ಅಂತ ಹೇಳಿ ಮುಂದಿನ ವಾರ ಲೈವ್ ಬರಲಾಗತ್ತೆ. ಲೈವಿನಲ್ಲಿ ಇಂದಿನ ಸಂಚಿಕೆ ಸಹಿತವಾಗಿ ಇನ್ಯಾವುದೋ ಸಂಚಿಕೆಯಲ್ಲಿ ಯಾರ್ದಾದ್ರೂ ಜಾತಕವನ್ನು ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಸಂಪೂರ್ಣ ಜಾತಕವನ್ನು ಲೈವ್ ಮುಖಾಂತರವೇ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ಕೊಡ್ತೇನೆ. ಮುಂದಿನ ವಾರ ಲೈವ್ ಬರಲಾಗುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 15 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕೆಲಸದಲ್ಲಿ ಅಲ್ಪ ಜಯವನ್ನು ಈ ವಾರ ಪ್ರಾಪ್ತಿ ಮಾಡ್ಕೊಳ್ತೀರ. ಸಂಪೂರ್ಣವಾಗಿ ಕುಂಭರಾಶಿಯವರಿಗೆ ಪರಿಪೂರ್ಣವಾದ ಜಯತ್ವ ಈ ವಾರ ಪ್ರಾಪ್ತಿ ಆಗೋದಿಲ್ಲ. ಮಾಡತಕ್ಕಂತಹ ಎಲ್ಲ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಅಲ್ಪ ಮಿತಿಯ ಲಾಭವನ್ನು ಪಡೆದುಕೊಳ್ಳುವರಾಗ್ತೀರಾ. ನಾನಾ ರೀತಿಯ
ಚಿಂತೆ ಕಷ್ಟಗಳು ಈ ವಾರ ನಿಮಗೆ ಯಥೇಚ್ಛವಾಗಿ ಬಾಧಿಸತಕ್ಕಂಥದ್ದು. ಮನಸ್ಸಿನ ಮಾತನ್ನು ಕೂಡ ಹೇಳ್ಕೊಳಕ್ಕೆ ಸಾಧ್ಯವಾಗತಕ್ಕಂಥದ್ದು ಕಷ್ಟವಾಗತ್ತೆ. ಚಿಂತೆ ಅತಿಯಾಗಿ ಕಾಡಿ ಮಾಡತಕ್ಕಂತಹ ಕೆಲಸದ ಕ್ಷೇತ್ರದಲ್ಲೂ ಕೂಡ ನೀವು ಕೆಲಸವನ್ನ ಮಾಡೋಕ್ಕಾಗದೆ ಕಿರಿಕಿರಿಯನ್ನ ಅನುಭವಿಸತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಹಾಗೆಯೇ ವಾರದ ಅಂತ್ಯ ಭಾಗದಲ್ಲಿ ಧನಲಾಭವಾಗುತ್ತೆ. ಸ್ಟಾರ್ಟಿಂಗ್ ಶುರುವಾದಾಗ್ಲಿಂದ ಒಂದು ಮಧ್ಯದಿಂದ ಕೊನೆಯವರೆಗೂ ಕೂಡ ಕಷ್ಟವನ್ನ, ಚಿಂತೆಯನ್ನ, ನಾನಾ ರೀತಿಯ ಪರೀಕ್ಷೆಗಳನ್ನು ಎದುರಿಸ್ತೀರಾ. ಆದರೆ ವಾರದ ಅಂತ್ಯದಲ್ಲಿ ಲಕ್ಷ್ಮಿ ಆಗಮನದಿಂದ ಮನಸ್ಸಿಗೆ ಸಮಾಧಾನವಾಗತಕ್ಕಂಥದ್ದು. ಆದರೆ ಕಟ್ಟಕಡೆ ಪ್ರಯತ್ನದಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸುಖಂತ್ಯವನ್ನು ಕಾಣುತ್ತೆ. ಎಲ್ಲ ರೀತಿಯ ಚಟುವಟಿಕೆಗಳು ಕೂಡ ಚುರುಕಾಗಿ ಒಳ್ಳೆಯ ಲಾಭವನ್ನು ಪಡೆದುಕೊಳ್ತೀರ. ಅಂದರೆ ಕುಂಭರಾಶಿಯವರಿಗೆ ಒಂದು 80% ಈ ವಾರ ಕಷ್ಟವನ್ನು, ನಷ್ಟವನ್ನು ಕೊಟ್ಟರೆ ಕೊನೆಯ 20% ಈ ಕಷ್ಟ ನಷ್ಟವನ್ನೆಲ್ಲವೂ ಕೂಡ ದೂರ ಮಾಡಿ ಲಾಭವನ್ನು ತಂದು ಕೊಡತಕ್ಕಂಥದ್ದು ಅಂತ. ಹಾಗೆಯೇ ಈ ಸಂಚಿಕೆಯಲ್ಲಿ ನೀವು ಕೂಡ ಕಮೆಂಟನ್ನು ಮಾಡಬಹುದು. ನನಗೇನಾದರೂ ಕನ್ಫ್ಯೂಸ್ ಇದೆ, ನನ್ನ ರಾಶಿಯ ಬಗ್ಗೆ ಪರಿಶೀಲನೆ ಮಾಡಿಕೊಳ್ಬೇಕು, ಅಥವಾ ನನ್ನ ಜಾತಕವನ್ನು ನಾನು ತೋರಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ನಮ್ಮನ್ನು ನೇರವಾಗಿಯೇ ಸಂಪರ್ಕ ಮಾಡ್ಬೋದು. ಫೋನ್ಗಳನ್ನು ಮಾಡ್ಬೋದು, ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಾವು ಆಫೀಸಿಗೆ ಬಂದು ನೇರವಾಗಿ ಭೇಟಿ ಮಾಡ್ಬೋದು, ಅಥವಾ ಕಮೆಂಟಲ್ಲೇ ಇರತಕ್ಕಂಥ ಸಮಸ್ಯೆಗೆ ಕೊಂಚ ಮಟ್ಟಿಗೆ ಪರಿಹಾರವನ್ನು ಸದ್ಯಕ್ಕೆ ಮಟ್ಟಿಗೆ ಕೊಡಿ, ತದನಂತರ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಿಮ್ಮ ಡೇಟು ಮತ್ತು ಟೈಮು, ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಮಾಡಿ. ಮುಂದಿನ ವಾರ ಏನು ಲೈವ್ ಬರಲಾಗುತ್ತೋ ಆ ಲೈವ್ನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಪರಿಹಾರವನ್ನು ನಾನು ಕೊಡ್ತೇನೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ 13 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೀನರಾಶಿಯವರಿಗೆ ಎಲ್ಲ ರೀತಿಯ ಸಹಕಾರಗಳು, ಸಹಾಯಗಳು ಈ ವಾರ ಲಭಿಸತಕ್ಕಂಥದ್ದು. ಖಂಡಿತ ಮೀನರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ, ಪ್ರಮುಖ ಲಾಭದಾಯಕ ವಾರವಾಗಿರುತ್ತೆ. ಈ ವಾರ ನೀವು ಮಾಡತಕ್ಕಂತಹ ಕೆಲಸದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಧನಲಾಭವನ್ನು ಕಾಣ್ತೀರಾ. ನಿಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿಯೂ ಈ ವಾರ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಒಂದು ಹೆಣ್ಣು ಮಗುವಿನ ಅನುಕೂಲದಿಂದ ನಿಮ್ಮೆಲ್ಲ ಕಾರ್ಯಚಟುವಟಿಕೆಯಲ್ಲಿ ಲಾಭವನ್ನು ದ್ವಿಗುಣವಾಗಿ ನೋಡತಕ್ಕಂಥದ್ದು. ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಕೆಲವು ವಿಚಾರದಲ್ಲಿ ಪಡೆದುಕೊಳ್ತೀರಾ. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಜಯತ್ವ ಪ್ರಾಪ್ತಿಯಾಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಕೊಂಚ ಮಟ್ಟಿಗೆ ನಿವಾರಣೆ ಲಭಿಸತಕ್ಕಂಥದ್ದು. ಮನಸ್ಸಿನ ಮಾತನ್ನು ಕೇಳಿ ಖಂಡಿತ ಮೀನರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆವರೆಗೂ ನನ್ನೆಲ್ಲ ವೀಕ್ಷಕರಿಗೆ ಆ ಮಹಾಭಗವಂತ ಉತ್ತಮ ಆರೋಗ್ಯವನ್ನ, ಐಶ್ವರ್ಯವನ್ನ, ಕೀರ್ತಿಯನ್ನು ಕೊಳ್ಳಿ ಅಂತೇಳಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಶುಭಮಸ್ತು.